ಚಮ್ರಾಣಿ ಇವತ್ತು ಸ್ಕೂಲಿಗೆ ಫಸ್ಟ್ ಡೇ ನಮ್ಮ ಚಮ್ಮು ಹೋದಿಲ್ಲಮ್ಮ ಅಷ್ಟೇ ಬಿಟ್ಟು ಗಾವಿ ಬಿಟ್ಟು ಬಿಡು. ಲಂಚ್ ಬ್ಯಾಗ್ ರೆಡಿ ಆಗಿದೆ ನಮ್ಮ ಸಮ್ಮದು, ಸಾತಂದು, ಇಬ್ಬರದು. ಇವತ್ತು ಇಬ್ಬರು ಹೋಗ್ತಾ ಇದ್ದಾರೆ. ಡೈಲಿ ನಮ್ಮ ಸಾತು ಅಷ್ಟೇ ಹೋಗ್ತಿದ್ದ. ಹೌದಿಲ್ಲಪ್ಪ ಗುಂಡು? ಗುಂಡ ಹೊಸ ಸಾಕ್ಸ ನಮ್ಮ ಸಾತು ರೆಡಿ ಆಗ್ತಾ ಇದ್ದಾನೆ, ನಮ್ಮ ಸಮ್ಮು ರೆಡಿ ಆಗ್ತಾ ಇದ್ದಾಳೆ. ಹಾಂ, ನೀಟಾಗಿ ಮಾಡು. ಬಾ. ಹೊಸ ಚಪ್ಪಲ್ ಹಾಕೊಂಡು ಬಾ. ಪಾಸ್ ಮಾಡಿದ್ದೆ. ಬಾಮ್ಮ, ಹೊಸ ಚಪ್ಪಲ್ ಹಾಕೊಂಡು ನಮ್ಮ ಸುಂದರಿ ರೆಡಿ ಆಯ್ತು. ಹತ್ತಿಸ್ಕೊಡ್ರಿ ಆಕಿನ. ಬಾಲ 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 ಟಪೋರಿ. ಹಿಂಗೆ ಮಾಡ್ಕೊ. ಬಾಯ್ ಬಾಯ್ ಚಿನ್ನ, ಬಾಯ್ ಸಾತು. ಬರ್ತೀನಿ ನಾನು, ಹಿಂದೆ ಬರ್ತೀನಿ. ಆಗ ನೋಡ್ಕೊಬಾರ್ದು ಬಿಡು. ನೀ ಕೆಳಗೆ ಹಿಡಿದು ಅಡ್ಡಿಲ್ಲಲ್ಲ. ವೇಟಿಂಗ್ ಅಲ್ಲ ಸಮು, ಫಸ್ಟ್ ಬಸ್ ಮಿಸ್ ಆಯ್ತಾನಪ್ಪ. ಹಾಂ ಸಮು, ಫಸ್ಟ್ ಬಸ್ ಮಿಸ್ ಆಯ್ತಾನ. ಹಾಂ, ಈಗ ನೆಕ್ಸ್ಟ್ ಬಸ್ಸಿಗೆ ವೇಟಿಂಗ್. ಐಕಿ ಒಜ್ಜೈತನಮ್ಮ. ಹೆಂಗ ಮಾಡು ಮಾಡು ಸಮ ಹೆಂಗ ಮಾಡ. ಐಕ್ಯು ಬಂತು, ಬರ್ರಿ ಐಕ್ಯು ಹೆಂಗೆ ಹೇಳು. ಇದು ಹೊಸದು ಬೇರೆ ನೋಡಿ ಫ್ರೆಂಡ್ಸ್. ನಮ್ಮ ಸಾಮಾನ್ಯ ಬೆಳಗ್ಗೆ ಆರ್ಡ್ರ್ ಮಾಡಿ ಹೋಗಿದ್ದಾಳೆ. ನನಗೆ ಬರುವಾಗ ಕಂಪಸ್ ತರಬೇಕಂತ. ಇಬ್ಬರಿಗೂ ಸೇಮ್ ತಂದಿತ್ತು. ಅವಳು ಉಳಿಸ್ಕೊಂಡು ಸಾತು ಹಾಳಾಗೋಗಿತ್ತು. ಸಾತುಗೆ ತಂದು ಕೊಟ್ಟಿದ್ಲು ಈಗ 1 ವೀಕ್ ಮುಂಚೆ. ಒಂದು ಸ್ಕೂಲ್ ಶುರು ಆಗಿದ್ದಕ್ಕೆ ಇವಾಗ ನನಗೆ ಬೇಕು ಹೊಸದು ಬ್ಲೂ ಕಲರ್ ಅಂತ ಹೇಳೋಗಿದ್ಲು. ತಂದಿದ್ದಾರೆ. ಇದನ್ನು ಒಪ್ಕೋತಾಳೋ ಇಲ್ಲೋ ಗೊತ್ತಿಲ್ಲ. ಸೇಮ್ ಟು ಸೇಮ್ ಬೇಕು ಇಬ್ಬರಿಗೂ ಕೂಡ. ಏನಿದ್ರು ಕೂಡ ಇವರು ಇದು ಅಂತ ತಂದು ಇರ್ತೀನಿ ಅಂತೇಳಿ ತೊಗೊಂಡು ಬಂದಿದ್ದಾರೆ. ಅವ್ರನ್ನೇ ಕರ್ಕೊಂಡೋದ್ರೆ ಇಡೀ ಜಾತ್ರೆ ಮಾಡ್ಕೊಂಡು ಬಂದುಬಿಡ್ತಾರೆ. ಮತ್ತು 1,000-2,000 ಇಲ್ಲದೆ ಅವ್ರದ್ದು ಜಾತ್ರೆ ಮುಗಿಯಲ್ಲ. ಏನಾಯ್ತು ರೀ? ಸೊ ನೋಡಿ ಫ್ರೆಂಡ್ಸ್, ಇವತ್ತು ಮನೆಯಲ್ಲಿ ಸಮ್ಮು ಇಲ್ಲ ಅಂಥೇಳಿ ತುಂಬ ಬೇಜಾರಾಗಕತ್ತಿತ್ತು. ಈಗ ದಿನ ಅವಳು ಇರ್ತಿದ್ಲು. ಸೊ ಅವರೆಲ್ಲ ಹೋಗಿದ ನಂತರ ನಾನು ಫ್ರೆಶ್ ಅಪ್ ಆಗಿದ್ದೆ. ಈಗ ಅದಕ್ಕೆ ಸ್ವಲ್ಪ ಹೊರಗಡೆ ಬೇರೆ ಕೆಲಸ ಇದ್ದು ಮುಗಿಸ್ಕೊಂಬರೋಣ, ರೆಡಿಯಾಗಿ ಹೋಗಿ ಬರೋಣ ಅಂತ ಹೇಳಿದ್ರು. ರೆಡಿ ಆಗಿದ್ದೀನಿ, ಹೋಗಬೇಕು. ಇಬ್ಬರು ಸೇರಿ ಹೋಗಿ ಬಂದ್ರಾಯ್ತು. ನನಗೂ ಕೂಡ ಬೇಜಾರಾಗ್ತಿತ್ತು. ಇವರೊಬ್ಬರೇ ಹೋಗಿ ಬರ್ತಿದ್ರು. ಆ್ಯಕ್ಚುಲಿ ನನಗೂ ಕೂಡ ಅವಳದೇ ಇಲ್ಲ, ಯಾರು ಮನೇಲಿ ಒಬ್ಬಳೇ ಅಂತ ಅನ್ಸೋದಕ್ಕೆ ಶುರು ಆಯಿತು. ಹೋಗಿ ಬರೋಣ ಅಂಥೇಳಿ ನಾನು ಬರ್ತೀನಿ ಅಂದೆ. ಅದಕ್ಕೆ ಬಂದಿದ್ದಾರೆ. ಈಗ ಇಬ್ಬರು ಸೇರಿ ಹೋಗಿ ಬರ್ತೀವಿ. ಏನಾಗುತ್ತೆ ನೋಡಬೇಕು. ಹೊರಗಡೆ ಹೋಗಿ ಏನೆಲ್ಲ ತರೋದಿದೆ, ಸ್ವಲ್ಪ ಗ್ರಾಸರಿ ತರೋದಿದೆ. ಮತ್ತು ಅವ್ರು ಬಂದಿದ್ದ ನಂತರ ಅವ್ರನ್ನ ಕರ್ಕೊಂಡು ಹೋಗೋದು ಅಂದರೆ ಕಷ್ಟ ಆಗುತ್ತೆ. ಅವರಿಬ್ಬರನ್ನ ಕರ್ಕೊಂಡು ನಾವು ಹೊರಗಿನ ಮುಗಿಸ್ಕೊಂಬರೋದು. ಇವಾಗ ಫ್ರೀ ಇರ್ತೀವಿ. ಈಗ ಮುಗಿಸ್ಕೊಳ್ಳೋದೇ ಒಳ್ಳೆಯದು ಅಂತೇಳ್ಬಿಟ್ಟು. ಸೊ ಬನ್ನಿ ಇನ್ನು ಹೊರಡೋಣ, ಏನಾಗುತ್ತೆ ನೋಡೋಣ. ಇವಾಗ ನಾವು ಸ್ವಲ್ಪ ಹಾಗೆ ಹೊರಗಡೆ ಹೋಗಿ ಮಕ್ಕಳಿಗೆ ಲಂಚ್ ಬಾಕ್ಸು, ಬ್ಯಾಗು ಎಲ್ಲ ನೋಡೋಕ್ಕೆ ಹೋಗಿದ್ವಿ. ಹೊಸದಾಗಿ ಮನೇಲಿ ಇತ್ತು ಆಲ್ಮೋಸ್ಟು, ಬಟ್ ಬೇರೆ ಥರ ಏನಾದರೂ ನೋಡೋಣ ಅಂತ ಹೋಗಿದ್ದೆ. ಆಲ್ಮೋಸ್ಟ್ ನನಗೆ ಇಷ್ಟಪಟ್ಟಿರೋ ಥರ ಸಿಗಲಿಲ್ಲ. ಆನ್ಲೈನ್ ಕೂಡ ಬುಕ್ ಮಾಡಿದೆ, ಅದು ಕೂಡ ಅಷ್ಟೊಂದು ಇಷ್ಟ ಆಗಿರಲಿಲ್ಲ. ಅದಕ್ಕೆ ಇವಾಗ ನೋಡಬೇಕು. ಮೆಟಲ್ ಸ್ಟೋರ್ಗೆ ಹೋದರೆ ಸಿಗುತ್ತೆ. ಬಟ್ ನಾನು ಹೋಗಿದ್ದು ಮಾರ್ಕೆಟ್, ಇದಕ್ಕೆ ನಮ್ಮ ಬಜಾರು ಸೂಪರ್ ಮಾರ್ಕೆಟಲ್ಲಿ ಒಂದು ಸ್ವಲ್ಪ ಕಿರಾಣಿ ಶಾಪ್ ಕೂಡ ಇತ್ತು. ಹೇಗೂ ತರೋದು ಅದೊಂದು ಸ್ವಲ್ಪ ತೊಗೊಂಡೆ. ಮಕ್ಕಳಿಗೆ ಇವಾಗ ಸ್ಕೂಲ್ಗೆ ಹೋಗಿರ್ತಾರಲ್ವ, ಅವ್ರಿಗೋಸ್ಕರ ಏನಾದರೂ ಸ್ಪೆಷಲಾಗಿ ಆವಾಗ ಒಂದು ಸ್ವಲ್ಪ ರೆಡಿ ಮಾಡಿದರೆ ಖುಷಿಯಿಂದ ತಿನ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಜಸ್ಟ್ ಒಂದು 4 ಐಟಮ್ಗೋಸ್ಕರ ಹೋಗಿದ್ದು ಎಷ್ಟಾಗಿದೆ ಅಂದರೆ ಇಷ್ಟು ಚೀಲ ತುಂಬ್ಕೊಂಡು ಬಂದಿದ್ದೀನಿ. ಬಂದಿರೋದು ಟೋಟಲ್ ಚಾರ್ಜ್ ಬಂದುಬಿಟ್ಟು ನಿಯರ್ಲಿ 3000 ಆಯಿತು. ಒಂದಿಷ್ಟು ಮಕ್ಕಳಿಗೆ ಬಂದಿದ್ದ ನಂತರ ಕೋಲ್ಡಾಗಿ ಐಸ್ ಕ್ರೀಮ್ ತಿಂದ್ವಿ ಅಂತ ಐಸ್ ಕ್ರೀಮ್ ತೊಗೊಂಡು ಬಂದೆ ಒಂದಿಷ್ಟು.
ನಮ್ಮ ಫ್ಯಾಮಿಲಿಗೆ ಎಲ್ರಿಗೂ ಸರಿ ಹೋಗೋಷ್ಟು ಒಂದು 6 ತೊಗೊಂಡು ಬಂದಿದ್ದೀನಿ. ಮೂರರಿಂದ 4 ಕಿಲೋ ಆಗಿದ್ದಾವೆ. ಅವಾಗೊಂದು ನೆನ್ಪು ಮಾಡ್ಕೊಂಡು ತರೋಷ್ಟರಲ್ಲಿ ಆಲ್ಮೋಸ್ಟ್ ಯಾವಾಗಲೂ ನನಗೆ ಇಷ್ಟ ಆಗೋದು ಮಿಲ್ಕಿ ಮಿಸ್ಟೇ. ಈ ಸಾರಿ ನೋಡೋಣ ಅಂತ ಇದು ಯಾವುದೋ ಹಾಂಗ್ಯೋ ಅಂತ ತೊಗೊಂಡಿದ್ದೀನಿ. ಬಟರ್ ಸ್ಕಾಚು ಮತ್ತು ನಮಗೆ ವೆನಿಲಾ ಅಷ್ಟೇ ಇಷ್ಟ ಆಗೋದು, ಬೇರೆ ಫ್ಲೇವರ್ ಇಷ್ಟ ಆಗೋಲ್ಲ. ತೊಗೊಂಡಿದ್ದೀನಿ. ಮಕ್ಕಳು ಬಂದಾಗ ಖುಷಿಯಾಗಿ ತಿಂತಾರೆ ಅವರು ಕೂಡ, ಅದಕ್ಕೋಸ್ಕರ. ಸೊ ಇಷ್ಟು ಆಯಿತು. ಇವಾಗ ಯಜಮಾನ್ರು ಬಂದು ಎಲ್ಲ ಹಾಕ್ಸಿದ ನಂತರ ಬಂದು ಅವರು ಕೂಡ ನನ್ನನ್ನು ಮನೆಗೆ ಇಳಿಸಿ ಹೋದರು. ಸೊ ಇವಾಗ ಮಕ್ಕಳಿಗೋಸ್ಕರ ಏನಾದರೂ ಮಾಡಬೇಕು ಅಂತ ಸ್ವಲ್ಪ ಆದರೆ 1:30 ಟೈಮ್ ಆಗೋಯ್ತು. 1:30ಗೆ ಅಂದರೆ ಇನ್ನು ಮಧ್ಯಾಹ್ನ ನಮಗೆ ಅಂತೇಳ್ಬಿಟ್ಟು ಇನ್ನೊಂದಿಷ್ಟು ಚಪಾತಿ ಮಾಡಬೇಕು. ಬೆಳಗ್ಗೆ ಮಕ್ಕಳಿಗೆ ಚಪಾತಿ ಸ್ವಲ್ಪ ಮೆಂತ್ಯ ಸೊಪ್ಪು ಜೊತೆಗೆ ಏನೋ ಯಾವುದು ಸೌತೆಕಾಯಿ ಪಲ್ಯ ಮಾಡಿದೆ, ಅದನ್ನೇ ತಿನ್ನಿಸಿ ಕಳಿಸಿದೆ. ತಿಂದು ಹೋದರು. ರೈಸ್ಗೆ ಒಂದು ಸ್ವಲ್ಪ ಮೊಸರು ಅನ್ನ ಸಪ್ರೇಟಾಗಿ ಇಟ್ಟಿದ್ದೀನಿ. ಸ್ವಲ್ಪ ಅದನ್ನೇ ಹಚ್ಕೊಂಡು ತಿಂತೀವಿ ಅಂತ ಹೇಳಿದ್ರು, ಅದಕ್ಕೋಸ್ಕರ ಇವಾಗ ನಮಗೆ ಒಂದು ಸ್ವಲ್ಪ ಪ್ರಿಪೇರ್ ಮಾಡಬೇಕು. ಚಪಾತಿ ಅಷ್ಟೇ ಮಾಡ್ಕೊಳ್ಳೋದಿದೆ, ಪಲ್ಯ ಎಲ್ಲ ಇದೆ, ಆಲ್ರೆಡಿ ಪಲ್ಯ ಇದೆ, ನಾನು ರೆಡಿ ಮಾಡ್ಕೋಬೇಕು. ಚಪಾತಿಯನ್ನು ಆ ಕೆಲಸದಲ್ಲಿ ನಮ್ಮ ಮನೆಯವರು ಊಟಕ್ಕೆಲ್ಲ ಬಂದರು ಅಂದರೆ ಅಷ್ಟೇ ಆಗುತ್ತೆ ಟೈಮಿಂಗ್ಸ್. ಆಲ್ಮೋಸ್ಟು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಅದಾಗಿದ ನಂತರ ರೆಡಿ ಮಾಡ್ತೀನಿ. ಒಂದು ಬಟರ್ ಸ್ಕಾಚ್ ಟ್ರೈ ಮಾಡೋಣ ಅಷ್ಟೊತ್ತಿಗೆ. ಬಿಂದು ಜೀರಾ ಸೋಡಾ ಹೇಳಿದ್ದೆ ಯಜಮಾನ್ರಿಗೆ. ಸ್ವಲ್ಪ ಗ್ಯಾಸ್ಟ್ರಿಕ್ ಒಂದು ಸ್ವಲ್ಪ, ಯಾಕೆ ಅಂತಂದರೆ ಸ್ವಲ್ಪ ಇತ್ತೀಚೆಗೆ ಟೀ ಜಾಸ್ತಿ ಕುಡಿತಾ ಇದ್ದೆ ನಾನು. ಅದಕ್ಕೆ ಟೀ ಕುಡಿಯೋದು ತುಂಬ ಕೆಟ್ಟದ್ದು ಅಂತ ಹೇಳ್ತಾರೆ. ಒಂದಷ್ಟು ಹೊಡೆದು ಅದೇ ಒಂದೇ ಸಾಕು, ನಾನು ಅಷ್ಟು ಕುಡಿಯಲ್ಲ. ಒಂದು ಹೊಡೀರಿ, ಇದು ಹೊಡೆದಿಲ್ಲ. ಬಿಂದು ಜೀರಾ ಸೋಡಾ ಗ್ಯಾಸ್ಟ್ರಿಕ್ಕಿಗೆ ಸ್ವಲ್ಪ ಬೆಟರ್ ರಿಲೀಫ್ ಕೊಡುತ್ತಂತ ಅಲ್ಲ, ಕೊಡುತ್ತಾ? ಇತ್ತೀಚೆಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಹೆಚ್ಚು ಅನ್ನೋ ಥರ ಆಗಿಬಿಟ್ಟಿದೆ. ಅದರಲ್ಲಿ ಕೂಡ ಬಿಸಿಲು ದಿನಗಳಲ್ಲಿ ಜಾಸ್ತಿ ಕಾಣಿಸುತ್ತೆ ಅದಲ್ಲ ಗ್ಯಾಸ್ಟ್ರಿಕ್ ಸಮಸ್ಯೆ. ಟೀ ಕುಡಿದು ಜಾಸ್ತಿ ಮಾಡ್ಕೊಂಡಿದ್ವಿ ನಾವು. ಕನ್ಸ್ಟ್ರಕ್ಷನ್ ಬಂದಾಗ ಲೇಬರ್ಸ್ಗೆ ಇವ್ರಿಗೆ ಮಾಡಿಕೊಡ್ತಾ ನಾವು ಕುಡಿದು ನಮ್ಮ ಹೆಲ್ತ್ ನಾವು ಕೆಡಿಸ್ಕೊಂಡ್ಬಿಟ್ಟಿದ್ದೀವಿ ಅನಿಸ್ಬಿಡುತ್ತೆ. ಸೊ ಅದಕ್ಕೆ ಮೊನ್ನೆ ಹೀಗೆ ಆಗಿ ಅದರಿಂದ ಗ್ಯಾಸ್ಟ್ರಿಕ್ಕಿಂದ ಸಮಸ್ಯೆ ಆಗಿ ಫುಲ್ಲು ಸಫರ್ ಆಗಿಬಿಟ್ಟಿದ್ವಿ. ಅದಕ್ಕೆ ಇವಾಗ ರೆಗ್ಯುಲರ್ ಆಗಿ ಜೀರಾ ನೀರು ಕೂಡ ಕುಡಿತಿದ್ದೀವಿ ಬೆಳಗ್ಗೆ. ಜೀರಿಗೆ ಎಲ್ಲ ರಾತ್ರಿ ನೆನೆಸಿ ಇಟ್ಟು ಅದನ್ನು ನಾನು ಬೆಳಗ್ಗೆ ಕುದಿಸಿ ಕುಡಿತಾ ಇದ್ದೀವಿ. ಬೆಟ್ರ್ ಅಂತ ಅನಿಸ್ತಾ ಇದೆ. ಆದರೂ ಕೂಡ ಒಂದೇ ಸರಿ ಕಂಟ್ರೋಲ್ ಆಗೋಲ್ಲ, ಬಟ್ ರೆಗ್ಯುಲರ್ ಆಗಿ ಮಾಡ್ಕೋಬೇಕು. ಆ್ಯಕ್ಚುಲಿ ಅವತ್ತು ಗ್ಯಾಸ್ಟ್ರಿಕ್ಕಿಂದ ಇದೇ ಚುಚ್ತಾ ಇತ್ತು. ಅದರಿಂದ ಯಾವಾಗಲೂ ನಂದು ಲೋ BP ಇರೋದು ಹೈ BP ಆಗೋಗಿತ್ತು. ಅದು ಅಷ್ಟು ಟೆನ್ಷನ್ ತೊಗೊಂಡು ಆ ಥರ ಆಗೋದು. ರಾತ್ರಿ ಅದು 10:30 ಟೈಮಲ್ಲಿ ಆಗಿರೋದು. ಅದೆಲ್ಲ ಸುಮ್ಮನೆ ಆಯಿತು. ಇದೇ ಸಮಸ್ಯೆ, ಟೀಗೋಸ್ಕರನೇ ಆಗಿರೋದು ಅದೆಲ್ಲ. ಅದಕ್ಕೆ ಆಲ್ಮೋಸ್ಟ್ ಉತ್ತರ ಕರ್ನಾಟಕದವರು ಟೀ ಪ್ರಿಯರು ಅಂತ ಹೇಳ್ತೀವಿ. ಏನೇ ಸಮಸ್ಯೆ ಬಂದರೂ ಮತ್ತೆ ಟೀ ಬಿಡೋಲ್ಲ. ಆದಷ್ಟು ಕಂಟ್ರೋಲ್ ಮಾಡಿದರೆ ಕಂಟ್ರೋಲ್ ಆಗುತ್ತೆ. ಬೇಡ ಅಂತ ನಾವು ಡಿಸೈಡ್ ಮಾಡಬೇಕು, ಮನಸ್ಸು ಮಾಡಿದರೆ ಟೀ ಬಿಡ್ಬೋದು. ಟೀ ಕುಡಿಯೋದನ್ನು ಕಡಿಮೆ ಮಾಡ್ಕೊಳ್ಳಿ. ಹೆಲ್ದಿಯಾಗಿ ಬೇರೆ ಬೇರೆ ಜ್ಯೂಸು, ಹೆಲ್ದಿ ಡ್ರಿಂಕ್ಸ್ನ ಅಭ್ಯಾಸ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಮ್ಮ ತೋಟದಲ್ಲಿ ಬಿಟ್ಟಿರೋಂಥ ಪೇರ್ಲೆಕಾಯಿ, ಪೇರ್ಲೆಹಣ್ಣು 2 ಬಿಟ್ಟಿತ್ತು. 2 ಹಣ್ಣು ಆಗಿತ್ತು. 2 ಹಣ್ಣಲ್ಲಿ ಒಂದು ಹಣ್ಣು ನಾನು ಈಗ ಮತ್ತು ಯಜಮಾನ್ರು ಇಬ್ಬರು ತಿಂದ್ವಿ. ಇನ್ನೂ ಒಂದು ಉಳಿದಿದೆ. ಸೊ ಬೆಳಗ್ಗೆನೇ ನೋಡಿದ್ದೆ ನಾನು. ಮಕ್ಕಳಿಗೆ ಆ್ಯಕ್ಚುಲಿ ಲಂಚ್ಗಾದ್ರೆ ಹಾಕ್ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಇವಾಗ ನೆನೆಸ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ಲಂಚ್ಗೆ ಫ್ರೂಟ್ಸು ಮಾವಿನ ಹಣ್ಣು ಮಾತ್ರ ಇತ್ತು. ಮಾವಿನ ಹಣ್ಣು ಚೆನ್ನಾಗಿರಲ್ಲ ಲಂಚ್ಗೆ ಹಾಕ್ಕೊಟ್ರೆ ಅಂತೇಳ್ಬಿಟ್ಟು ಹಾಕ್ಕೊಡ್ಲಿಲ್ಲ ಹಣ್ಣುಗಳನ್ನು. ಜಸ್ಟ್ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಥರ ಇಟ್ಟು ಕಳಿಸಿದೆ ಅಷ್ಟೇ. ಖಾರ ಇತ್ತು, ಅಂದರೆ ಸೇವ್ ಖಾರ ಇತ್ತು ಮತ್ತು ಕರದಂಟಿತ್ತು, ಅದನ್ನೇ ಇಟ್ಟು ಕಳಿಸಿದೆ. ಹಣ್ಣು ಅದಕ್ಕಂತಲೇ ಇವತ್ತು ಸ್ಪೆಷಲಾಗಿ ಮಕ್ಕಳಿಗೆ ಏನಾದರೂ ರೆಡಿ ಮಾಡಿ ಇಟ್ಕೋಬೇಕಪ್ಪ ಅಡ್ವಾನ್ಸ್ ಆಗಿ. ಮತ್ತು ಪಾಪ ಲಂಚ್ಗೆ ಅಂತ ನಾಳೆ ಏನಾದರೂ ಸ್ವಲ್ಪ ಸ್ನ್ಯಾಕ್ಸ್ ಇಡಬೇಕು. ಲಂಚ್ಗೆ ನಾವು ಫುಲ್ಲು ಏನು ಅಂದರೆ ಹೆಲ್ದಿ ಫುಡ್ಡಾಗಿ ರೊಟ್ಟಿ ಪಲ್ಯನೇ ಇಟ್ಟು ಕಳಿಸೋದು.
ಅದ್ರ ಜೊತೆ ಇದು ಏನೋ ಸ್ವಲ್ಪ ಬ್ರೇಕ್ ಬಿಡ್ತಾರಲ್ವ ಇದಕ್ಕೆ ಇಂಟರ್ವಲ್ ಟೈಮಲ್ಲಿ, ಆ ಟೈಮಲ್ಲಿ ಆ ಬ್ರೇಕಲ್ಲಿ ಅವ್ರಿಗೆ ಏನಾದರೂ ಸ್ನ್ಯಾಕ್ಸ್ ತಿನ್ನೋದಕ್ಕೆ ಹೇಳ್ತಾರಂತೆ. ಆ ಟೈಮಲ್ಲಿ ಸ್ವಲ್ಪ ಬೇಕಾಗುತ್ತೆ ಸ್ನ್ಯಾಕ್ಸ್ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದೆ ನಾನು. ಆ್ಯಕ್ಚುಲಿ ಏನೆಲ್ಲ ಇದೆ ನೋಡೋಣ ಬನ್ನಿ. ಇವಾಗೆ ತೆಗೆದಿಟ್ಕೊಂಡ್ಬಿಡ್ತೀನಿ, ಆಮೇಲೆ ಮತ್ತೆ ಆಗೋದಿಲ್ಲ ನನಗೂ ಸಹ. ಮಕ್ಕಳು ಬಂದಿದ್ದ ನಂತರ ಇವಾಗ ಅವ್ರು ಬರೋದಕ್ಕೂ ಮುಂಚೆ ತೆಗೆದಿಟ್ಕೊತೀನಿ. ಬನ್ನಿ ಏನೆಲ್ಲ ಇದೆ ನೋಡೋಣ. ಸೊ ಒಟ್ಟು ನಮ್ಮಷ್ಟಕ್ಕೆ ನಾವು ಬ್ಯುಸಿ ಆಗಿರಬೇಕು. ಆದಷ್ಟು ಬ್ಯುಸಿ ಆಗಿಲ್ಲ, ನಾವು ಸುಮ್ಮನೆ ಕೂರ್ತೀವಿ ಅಂದರೆ 108 ಯೋಚನೆಗಳು, 108 ಥರ ತಲೆ ನೋವು ಬರುತ್ತೆ. ಸೊ ಅದು ಆಲ್ಮೋಸ್ಟ್ ಮಾಡ್ಕೋಬಾರ್ದು. ನಮಗೆ ನಾವೇ ಕೆಲಸ ಹುಡ್ಕೊಂಡು ಕೆಲಸ ಮಾಡ್ಕೋಬೇಕು. ಅದಕ್ಕೋಸ್ಕರ ಈ ಕೆಲಸನ ಮೊದಲು ಹುಡುಕೊಂಡು ಇದನ್ನು ಮಾಡ್ಕೊಡ್ತಿದ್ದೀನಿ. ಸೊ ಏನೆಲ್ಲ ಆ್ಯಕ್ಚುಲಿ ತಿಂದಿದೆ. ಇದು ಮಖಾನ, ಇದ್ರದ್ದು ಏನು ಮಸಾಲ ಮಖಾನ ಹೇಗಿದೆ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಮೊದಲು ಮಖಾನ ಸಪ್ಪಗಿರೋದೇ ನಾನೇ ತೊಗೊಂಡು ಬಂದು ಮಕ್ಕಳಿಗೆ ಮನೇಲೇ ರೋಸ್ಟ್ ಮಾಡಿ ಕೊಡ್ತಾ ಇದ್ದೆ. ಬಟ್ ಇದು ರೆಡಿ ಇರೋದಿದೆ. ಸೊ ಅದಕ್ಕೆ ಚೆನ್ನಾಗಿದೆ, ತೊಗೊಂಡು ಹೋಗಿ ನೋಡಿ ಅಂತ ಹೇಳಿದ್ರು. ಪಾಪ ಅಲ್ಲಿ ಟೇಸ್ಟ್ ಮಾಡಿ ನೋಡಿದ್ರಂತೆ. ಕೇಳಿದೆ ನಾನು, ಖಾರ ಇದ್ರೆ ಮಾತ್ರ ಕೊಡಬೇಡ್ರಿ ಮಕ್ಕಳಿಗೆ ಕೊಡೋದು ಅಂತ. ಒಂದೇ ಒಂದು ಬಾಯಲ್ಲಿ ಹಾಕ್ಕೊಂಡಿರೋದು ನಾನು. ಅದರಲ್ಲಿ ಸಪ್ಪಗಿದ್ರೆ ಕೊಡ್ರಿ ಅಂತ. ಪೆರಿ ಪೆರಿ ಮಸಾಲ, ಪೆರಿ ಪೆರಿ ಯಾವಾಗಲೂ ಖಾರನೇ ಜಾಸ್ತಿ. ಒಂದು ಕಲರ್ ಕೂಡ ನೋಡಿದ್ರೇ ಗೊತ್ತಾಯ್ತು ನನಗೆ, ಬೇಡ ಅಂತ ಹೇಳಿದೆ ನಾನು. ಬೇರೆ ನೋಡೋಣ ಮಸಾಲ ಇದ್ದಿದ್ದು ಅಂತ. ಏನು ಗೊತ್ತಾ ಟ್ರಿಕ್ಸು ಬಜಾರ್ದವ್ರದ್ದು, ಈ ಒಂದು ಮಾರ್ಕೆಟ್ ಮಾಡೋರು, ಇದು 2026ಗೆ ಎಕ್ಸ್ಪೈರ್ ಆಗ್ತಾ ಇದೆ, ಜುಲೈ 26ಗೆ. ಅದನ್ನು ಎಷ್ಟು 3000 ನಿಯರ್ ಬಿಲ್ ಆದರೆ ಅವ್ರಿಗೆ ಇದನ್ನು ಫ್ರೀಯಾಗಿ ಕೊಡ್ತಿದ್ದಾರೆ. ಎಲ್ರಿಗೂ ಕೊಡ್ತಿದ್ದಾರೆ ಗೊತ್ತಿಲ್ಲ. ನಮ್ಮದು 3000 ಆಗಿದ್ದಕ್ಕೆ ಇದು ಫ್ರೀ ಅಂತ ಕೊಟ್ಟರು. ಇದನ್ನ ಯಾಕೆ ಕೊಟ್ಟರು ಅಂತ ನಾನು ನೋಡಿದೆ, ನಾನು ತೊಗೊಂಡಿಲ್ಲ ಅದು ಅಂತ. ಆ್ಯಕ್ಚುಲಿ ಇದು 300, ಅಟ್ಲೀಸ್ಟ್ ಇದು 150 ಸಿಕ್ಕರೂ ಕೂಡ ಯಾರೂ ತೊಗೊಳ್ಳಲ್ಲ ಆ ಥರ ಪ್ಯಾಕೇಜ್ಡ್ ಅಂತಂದು. ಆದರೆ ಅದನ್ನು ಇವಾಗ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಸೊ ಇನ್ನು ಈ ಬಾಕ್ಸಲ್ಲಿ ಏನೇನು ಫಿಲ್ ಮಾಡಿದ್ದಾರೆ ಅಂದರೆ ಎಲ್ಲ ಜೀರಿಗೆ, ಸಾಸಿವೆ ತೊಗೊಂಡಿದ್ದೆ. ಜೀರಿಗೆ, ಸಾಸಿವೆ, ಇದು ನಾನೊಂದು 2 ಗ್ಲಾಸ್ ತೊಗೊಂಡೆ, ಏನು ಜ್ಯೂಸ್ ಗ್ಲಾಸು. ಅದರಲ್ಲಿ ನಾನು ಸಾಸಿವೆ, ಜೀರಿಗೆ, ನೆಕ್ಸ್ಟು ಇದು ಏನು ಬೀಜ, ಯಾವುದಿದು ಸೂರ್ಯಕಾಂತಿ ಬೀಜ, ಇದು ಸೋಪು, ಡೈಲಿ ಸೋಪು ಜೀರಿಗೆಯನ್ನು ನೆನೆಸಿ ಕುಡಿತಾ ಇದ್ದೀವಿ. ಇದನ್ನು ಬೆಳಗ್ಗೆ ಮಾರ್ನಿಂಗು ಗ್ಯಾಸ್ಟ್ರಿಕ್ ಸಮಸ್ಯೆಗೋಸ್ಕರ. ಇದು ಆಳ್ವಿ ಬ್ಯಾಕ್ ಪೇನ್ ಜಾಸ್ತಿ ಇರೋರು ಇದನ್ನು ಹಾಲಾಗಿ ಕುಡಿಸ್ಕೊಂಡು ಕುಡಿಬೇಕು. ಅದಕ್ಕೋಸ್ಕರ ಇದನ್ನು ಕೊಡ್ತೀನಿ. ಭಾಳ ಹೀಟ್ ಇದೆ ಅಂದರೆ, ಆದರೂ ಕೂಡ ಅವಾಗೊಮ್ಮೆ ಕುಡಿದ್ರೆ ಒಳ್ಳೆಯದು. ಇದು ಈ ಗ್ಲಾಸ್ ತೊಗೊಂಡೆ ನಾನು. ಈ ಥರದ್ದು ಗ್ಲಾಸ್ ತುಂಬ ಹುಡುಕ್ತಾ ಇದ್ದೆ, ತೊಗೊಳಿಕ್ಕಾಗಿರಲಿಲ್ಲ. ಈ ಟೈಮ್ ಆ್ಯಕ್ಚುಲಿ ಅವ್ರ ಹತ್ರ ಇದ್ದಿದ್ದು. ಪ್ರತಿ ಸರಿ ನಾನು ಹುಡುಕಿದ್ರು ಸಿಗ್ತಿರ್ಲಿಲ್ಲ. ಈ ಸರಿ ಬಂದಿತ್ತು, ತೊಗೊಂಡೆ. 3 ತೊಗೊಂಡೆ ಈ ಥರ ಜ್ಯೂಸರ್ ಗ್ಲಾಸು. ಈ ಬಾಕ್ಸಲ್ಲಿ ಪ್ಯಾಕ್ ಮಾಡಿ ಕೊಟ್ಟರು ಅದನ್ನ. ಇದು ಬಂದ್ಬಿಟ್ಟು ನೆಕ್ಸ್ಟು ಇದು ಕೂಡ ಅದೇನೆ ಗ್ಲಾಸು. ಅದರಲ್ಲಿ ಈ ಥರ ಖಾಲಿದಿಟ್ಟರೆ ಇದಾಗುತ್ತೆ ಅಂತೇಳಿ ಈ ಥರ ಫಿಲ್ ಮಾಡಿದ್ದಾರೆ. ಇದು ಕುಂಬಳಕಾಯಿ ಬೀಜ ಅಥವಾ ಕಲ್ಲಂಗಡಿ ಬೀಜ, ಯಾವುದು ಪಂಪ್ಕಿನ್ ಸೀಡ್, ಇದು ರೋಸ್ಟ್ ಮಾಡಿ ಇಡ್ತೀನಿ. ಅದನ್ನು ಮಕ್ಕಳಿಗೆ ತಿನ್ನಲಿಕ್ಕೆ, ನನಗೂ ಕೂಡ ತಿನ್ನಲಿಕ್ಕೆ, ಹೆಲ್ತ್ಗೆ ಒಳ್ಳೆಯದು. ಇನ್ನು ಇದು ಸಿರಿ, ದೇಸಿ ಪಾಪು ಸಿರಿ. ಆ್ಯಕ್ಚುಲಿ ಇದು ಸ್ಪೈಸ್ ಜಾಸ್ತಿ ಇರುತ್ತೆ. ಇದ್ರ ಬದಲು ನಾನು ಇನ್ನೂ ಒಂದು ತೊಗೊಳ್ಬೇಕಿತ್ತು, ಇನ್ನೂ ಒಂದಿತ್ತು, ಅದು ಚೆನ್ನಾಗಿರ್ತಿತ್ತು. ಹುಳಿ ಸ್ವೀಟ್ ಇರ್ತಿತ್ತು. ಇದು ಜಸ್ಟ್ ನನಗೆ ಮನೆಯಲ್ಲಿ ಏನಾದರೂ ಕೆಲಸ ಮಾಡ್ತಾಯಿದ್ರೆ ಈ ಥರದ್ದೇನು ಸ್ವಲ್ಪ ಬಾಯಲ್ಲಿ ಹಾಕೋತಾ ಇರ್ತೀನಿ, ಅದಕ್ಕೋಸ್ಕರ. ಇನ್ನೂ ಎಣ್ಣೆ ಪ್ಯಾಕೆಟ್ ಇದೆಲ್ಲ ಎಣ್ಣೆನೇ ನಾನು ಫ್ರೀಡಮ್ ಯೂಸ್ ಮಾಡೋದು.
ಗೊತ್ತಿಲ್ಲ ಯಾವುದು ಎಷ್ಟು ಬೆಟರ್ ಅಂತ. ಅದೇನೋ ಥಿಂಕ್ ಮಾಡ್ತೀನಿ, ಬಟ್ ಹೆಲ್ತ್ಗೋಸ್ಕರ ಅಂತ ಇದು ಪರವಾಗಿಲ್ಲ ಅಂತೇಳಿ ಇದನ್ನು ಜಾಸ್ತಿ ನಾನು. ಒಂದು ಸ್ವಲ್ಪ ಸಾದಾ ಚಿಪ್ಸ್, ಇದಕ್ಕೆ ಮೊನ್ನೆ ಟ್ರೆಂಡಿಂಗ್ ಮಸಾಲ ಚಿಪ್ಸ್ ಮಾಡಿದ್ನಲ್ಲ, ಆ ಥರ ಮತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡಿಕೊಡೋಣ ಅಂತ ಜಸ್ಟ್ 2 ಪ್ಯಾಕೆಟ್ ತಂದಿದ್ದೀನಿ. ಅದು ಸಾಲ್ಟೆದು ಸಪ್ಪಗಿರುತ್ತೆ ಇದು, ಅದಕ್ಕೋಸ್ಕರ. ಈ ಥರ ಸಿರಿ ಮಿಲೆಟ್ಸ್ ಅಂತ ಹೇಳ್ಬಿಟ್ಟು ಮಿಲೆಟ್ ಬೈಟ್ಸ್, ಇದು ಮಲ್ಟಿಗ್ರೇನ್ ಅಂತಲೇ ಹೇಳ್ತಾರೆ. ಚೆನ್ನಾಗಿರುತ್ತೆ ಮಕ್ಕಳಿಗೆ ಅವಾಗೊಮ್ಮೆ ಇವಾಗೊಮ್ಮೆ ಕೊಟ್ಟರೆ. ಭಾಳ ಅಂತೇನಿಲ್ಲ, ನೋಡಿದರೆ ಇದು 1 ತಿಂಗಳು ಗ್ರಾಸರಿನಲ್ಲಿ 1-2 ತೊಗೊಂಡು ಬಂದಿರ್ತೀನಿ. ಅಂದರೆ ಇದನ್ನು ಅವಾಗೊಮ್ಮೆ ಇವಾಗೊಮ್ಮೆ ಸುಮ್ಮನೆ ಟೇಸ್ಟ್ಗೋಸ್ಕರ ಮಕ್ಕಳಿಗೆ ಅಂತ ತೊಗೊಂಡಿರ್ಬೇಕು. ಇದು ಆ್ಯಕ್ಚುಲಿ ಸೋಪು ಪೌಡ್ರ್, ಇದು ಬಟ್ಟೆ ಪೌಡ್ರು ಸ್ಮೆಲ್ ಆಗಿಬಿಡುತ್ತೆ ಅದೆಲ್ಲ ಗ್ರಾಸರಿ. ಇದೊಂದು ಸಿರಿ ಅಂತ ಹೇಳ್ಬಿಟ್ಟು ನಮಗೆ ಲೋಕಲ್ ಅಂತ ಅನಿಸುತ್ತೆ. ಇದು ಇದು ಚಕ್ಲಿ ಚೆನ್ನಾಗಿರುತ್ತೆ. ಇದು ಒಂದು ಟೇಸ್ಟ್ ಇರುತ್ತೆ, ಮಕ್ಕಳಿಗೆ ಸ್ನ್ಯಾಕ್ಸ್ ಥರ ಕೊಡ್ಬೋದು. ಅಕ್ಕಿ ಇರೋದು ಅದಕ್ಕೆ ತಗೊಳ್ತೀನಿ. ಇನ್ನು ಕೆಚಪ್ ಒಂದು ಖಾಲಿ ಆಗಿತ್ತು, ಕೆಚಪ್ ಒಂದು ತೊಗೊಂಡ್ರೆ, ಜಾಸ್ತಿ ತೊಗೊಳ್ಳಲ್ಲ, ಸ್ವಲ್ಪನೇ. ಮತ್ತೆ ಬೇಕಾದರೆ ಮತ್ತೆ ತೊಗೊಳ್ಬೋದು. ಅದಕ್ಕೆ ಸ್ವಲ್ಪ ಬಿಸ್ಕಿಟ್ ಜಾಸ್ತಿ ತೊಗೊಂಡಿದ್ದೀನಿ ಅಷ್ಟೇ. ಆ್ಯಕ್ಚುಲಿ ಬಿಸ್ಕಿಟ್ ತೀರಾ ಅವಾಯ್ಡ್ ಮಾಡಿದ್ದೆ ಇತ್ತೀಚೆಗೆ ನಾನು. ಅವ್ರಿಗೆ ಬ್ರೇಕ್ ಟೈಮಲ್ಲಿ 2 ಬಿಸ್ಕಿಟ್, ಅವ್ರ ಲಂಚ್ ಬ್ಯಾಗಲ್ಲಿ 2 ಬಿಸ್ಕಿಟ್ ಮಾತ್ರ, ನಾನು ಜಾಸ್ತಿ ಇಡಲ್ಲ. ಇನ್ನು ಸೋನ್ ಪಾಪಡಿ ಇಷ್ಟಪಡ್ತಾರೆ ನನ್ನ ಮಕ್ಕಳು, ಅದೊಂದು ಮನೆಗೆ ಬಂದಿದ್ದಾದರೂ ತಿಂತಾರೆ ಅದನ್ನು. ಇದು ಮೊನ್ಯಾಕೊ, ಇದು ನನ್ನ ಟೈಮಲ್ಲಿ ಸ್ನ್ಯಾಕ್ ಭಾಳ ಇಷ್ಟಪಡ್ತಿದ್ದೆ ನಾನು ಇದನ್ನು. ಇದಕ್ಕೆ ನಾನು ಸ್ವಲ್ಪ ಮೇಲ್ಗಡೆ ಇದು ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ತಿದ್ದೆ. ಇದ್ರ ಮೇಲೆ ಒಂದು ಸ್ವಲ್ಪ ಕೆಚಪ್ ಹಾಕ್ಕೊಂಡು, ಅದ್ರ ಮೇಲೆ ಈರುಳ್ಳಿ, ಟೊಮ್ಯಾಟೊ, ಮೊಸರು, ಸೇವು, ಉಪ್ಪು, ಖಾರ, ಚಾಟ್ ಮಸಾಲ ಹಾಕ್ಕೊಂಡು ತಿಂತಾಯಿದ್ದೆ ಇದನ್ನು. ಅದಕ್ಕೆ ಮಕ್ಕಳಿಗೆ ಟ್ರೈ ಮಾಡಿಕೊಡೋಣ ಅಂತ ಹೇಳಿದ್ರೆ, ನನ್ನ ಮಕ್ಕಳು ಅದನ್ನು ಇಷ್ಟಪಡಲ್ಲ. ಮೊನ್ಯಾಕೊ ಇಷ್ಟಪಡಲ್ಲ ಚಾಕ್ಲೇಟ್ ಇದು ಬಿಸ್ಕಿಟು, ಆದರೂ ತಂದಿದ್ದೀನಿ ನಾನು. ಸ್ವಲ್ಪ ಒಂದ್ಸರಿ ಟ್ರೈ ಮಾಡಿದರೆ ಇಷ್ಟಪಡ್ತಾರೆ ಅಂತ ಹೇಳ್ಬಿಟ್ಟು. ಇನ್ನು ಟೀ ಪೌಡ್ರು, ಸಕ್ಕರೆ, ಎಣ್ಣೆ ಅಷ್ಟಕ್ಕೆ ನಾನು ಹೋಗಿದ್ದು, ಬಟ್ ಇಷ್ಟೊಂದು ಆಗ್ತಿದೆ. ಇದೊಂದು ಟ್ಯಾಮರಿಂಡ್ ಚಟ್ನಿ ಅಂತ ಹೇಳ್ಬಿಟ್ಟು ಹೊಸದು ಬಂದಿತ್ತು, ನೋಡೋಣ ತೊಗೊಂಡು ಸ್ನ್ಯಾಕ್ಸ್ ಟ್ರೈ ಮಾಡಿದ್ರೆ, ಗಿರ್ಮಿಟ್ಟು ಆ ಥರ ಮಾಡಿದಾಗ ಇಷ್ಟ ಆಗುತ್ತೆ. ಇದು ನನ್ನ ಫೇವ್ರೆಟ್ ಪಿಕಲ್. ಸುಮ್ಮನೆ ಹಾಗೆ ತಿಂತಾ ಇರ್ತೀನಿ, ಹುಳಿ ಏನಾದರೂ ಸ್ವಲ್ಪ ಜಾಸ್ತಿ ಇಷ್ಟಪಡೋದು. ಹುಣಸೆ ಹಣ್ಣು ಈ ಥರದ್ದು ಪಿಕಲ್ ಚಟ್ನಿ ಆಗಿದ್ದೋಸ್ಕರ. ಬಿಸ್ಕಿಟ್ ಇವೆಲ್ಲ buy 1 get 1 ಫ್ರೀ ಅಂತ ಬಂತು. ಬರ್ಬನ್ ನನ್ನ ಮಕ್ಕಳಿಗೆ ಇಷ್ಟ, ಮಾಮ್ಸ್ ಮ್ಯಾಜಿಕ್ ನನಗಿಷ್ಟ. ಅದಕ್ಕೆ ಇನ್ನು ಡಾಬರ್ ಆಮ್ಲೆಟ್ ನಾನು ಯೂಸ್ ಮಾಡೋದು, ಡಾಬರ್ ಆಮ್ಲ. ಆ್ಯಂಡ್ ಇದು ಬಂದ್ಬಿಟ್ಟು ಸಾಂಬಾರು ಮಸಾಲ ಪೌಡ್ರು. ಇದಕ್ಕೆ ಒಂದು ಜಾರ್ ಫ್ರೀ ಕೊಟ್ಟಿದ್ದಾರೆ ಈ ಪ್ಯಾಕ್ ಜೊತೆ, ಅದೊಂದು ಆಯಿತು. ಗ್ರಾಸರಿ ಅನ್ಲಿಕ್ಕೆ ಇವತ್ತೇನು ಇರಲಿಲ್ಲ, ಜಾಸ್ತಿ ಇರಲಿಲ್ಲ. ಕೆಲವೊಂದು ಐಟಮ್ಗೋಸ್ಕರ ಹೋಗಿದ್ದು ಇಷ್ಟು ಮಾಡ್ಕೊಂಡು ಬರ್ತಿರೋದು ಅಂತ ಹೇಳಿದಾಗ ಆ ಥರ ಆಯಿತು. ಇದು ನನ್ನ ಮಕ್ಕಳಿಗೆ ಕ್ರೀಮ್ ಬಿಸ್ಕಿಟು, ಅದರಲ್ಲಿ ಬೌನ್ಸ್ ಆರೆಂಜ್ ಫ್ಲೇವರ್ ಭಾಳ ಇಷ್ಟ ಆಗೋದು. ಸುಮ್ಮನೆ ಅವ್ರಿಗೆ ಇಷ್ಟ ಆಗೋದು ಒಂದೊಂದು ತಂದಿದ್ದೀನಿ ಅಷ್ಟೇ. ಬರ್ಬನ್ ಚಾಕ್ಲೇಟ್ ಅವ್ರಿಗೆ ಇಷ್ಟ ಆಗೋದು, ಬರ್ಬನ್, ಶೇಂಗಾ, ಬಾದಾಮ್ ರೋಸ್ಟ್ ಮಾಡಿರ್ತೀನಿ. ಇವ್ರಿಗೆ ರೋಸ್ಟ್ ಮಾಡಿದರೆ ಇಷ್ಟಪಟ್ಕೊಂಡು ತಿಂತಾರೆ, ಹಾಗೆ ಇಟ್ಟರೆ ನೆನೆಸಿ ಕೊಟ್ಟರೆ ತಿನ್ನೋದೇ ಇಲ್ಲ. ಅದಕ್ಕೆ ಇದಕ್ಕೆ ಉಪ್ಪು, ಒಂದು ಸ್ವಲ್ಪ ಅರಿಶಿನ ಹಾಕಿ ರೋಸ್ಟ್ ಮಾಡಿರ್ತೀನಿ, ಅಂದರೆ ತಿಂತಾರೆ. ಅದೇ ಮತ್ತು ಬಾದಾಮ್ ಪೌಡ್ರು ಕೂಡ ರೆಡಿ ಮಾಡ್ತೀನಿ. ಪೌಡರ್ ಹಾಲಲ್ಲಿ ಹಾಕ್ಕೊಟ್ರೆ ಕುಡಿತಾರೆ. ಅದಕ್ಕೋಸ್ಕರ ಮನೇಲಿತ್ತು, ಇನ್ನೊಂದು ಸ್ವಲ್ಪ ಇರಲಿ ಅಂತ ತೊಗೊಂಡೆ. ನನಗೆ ಸಕ್ಕರೆ ಜಾಸ್ತಿ ಬೇಕಾಗುತ್ತೆ. ಮಕ್ಕಳಿಗೆ ಪಾಯಸ ಇಷ್ಟಪಡ್ತಾರೆ, ಯಾವುದು ಸಬ್ಬಕ್ಕಿ ಪಾಯಸ, ಸಾಬ್ದಾನಿ ಪಾಯಸ ಅಂತ ಏನು ಹೇಳ್ತೀವಲ್ಲ, ಅದನ್ನು ಭಾಳ ಇಷ್ಟಪಡ್ತಾರೆ. ಆ ಥರ ಮಾಡೋದಕ್ಕೆ ಸಕ್ಕರೆನೇ ಯೂಸ್ ಮಾಡ್ತೀನಿ. ಬೆಲ್ಲ ಯೂಸ್ ಮಾಡಿದ್ರೆ ಇಷ್ಟಪಡಲ್ಲ, ತಿನ್ನೋದು ಇಲ್ಲ, ಅದು ನನಗೆ ಇಟ್ಬಿಡ್ತಾರೆ. ಅದಕ್ಕೆ ಇದು ಒಂದು ಏಲಕ್ಕಿ ಪೌಚು. ಇಷ್ಟು ಇದು ಗ್ರಾಸರಿ ಇಟ್ಟಿದ್ದು ಇಷ್ಟೇ. ಸಾಬೂನು ಪುಡಿ, ಸಕ್ಕರೆ, ಟೀ ಪೌಡ್ರು, ಆಯಿಲ್, ಜೀರಿಗೆ, ಸಾಸಿವೆ, ಏಲಕ್ಕಿ, ಇಷ್ಟು ಮಾತ್ರ ನನಗೆ ಬೇಕಾಗಿರೋಂಥ ನೆಸೆಸಿಟಿ ಇರೋವಂಥ ಸಾಮಾನಾಗಿತ್ತು. ಉಳಿದಿರೋದೆಲ್ಲ ಗ್ರಾಸರೀಸ್ ಇತ್ತು ಮನೇಲಿ. ಹಿಟ್ಟು ಮತ್ತು ಮಸಾಲ ಪೌಡರ್ಗಳಾಯಿತು, ಗೋಧಿ ಹಿಟ್ಟು, ರವೆ, ಅವಲಕ್ಕಿ, ಮಂಡಕ್ಕಿ ಎಲ್ಲದೂ ಇತ್ತು.
ಬೇಳೆಕಾಳುಗಳು, ಹೆಸ್ರು ಕಾಳು, ಎಲ್ಲ ಕಾಳುಗಳು ಇತ್ತು. ಬಟ್ ಇವತ್ತು ಬೇಕಾಗಿತ್ತು ಆ್ಯಕ್ಚುಲಿ. ಒಂದು 4ಕ್ಕೆ ಇದಿಷ್ಟು ಸಂತೆ ಆಗೋಯ್ತು ನಮ್ದು ಇವತ್ತು. ಕಪ್ ಅದ್ರ ಜೊತೆ ಟೀ ಕಪ್ಗಳು ಒಂದು ಸ್ವಲ್ಪ. ನಾವು ಟೀ ಒಂದು ಸ್ವಲ್ಪ ಏನು ಅಂದರೆ ಟೀಚರ್ಸು ಸಮ್ಮರ್ ವೆಕೇಷನ್ ಟೈಮಲ್ಲಿ ಟೀಚರ್ಸು ನಾವು ಕುಡಿಯೋದೊಂದು ಮಾಡ್ಕೊಂಡ್ವಿ. ಜೊತೆಗೆ ಮೊದಲು ಕೆಲ್ಸಕ್ಕೆ ಬರುವಾಗ ಲೇಬರ್ಸ್ಗೋಸ್ಕರ ಮಾಡ್ಕೊಂಡ್ವಿ. ಬಟ್ ಅದರದ್ದು ಎಫೆಕ್ಟ್ ಏನು ಅಂತ ತೋರಿಸ್ಬಿಡ್ತು. ತುಂಬಾ ಭಯ ಆಗ್ತಿದೆ ಈಗಂತೂ ನನಗೆ. ಟೀ ಕುಡಿಯೋಕ್ಕೆ ನೆನೆಸ್ಕೊಂಡ್ರೆ ಭಯ ಆಗ್ತಿದೆ. ಬಟ್ ಒಂದು 4 ದಿನ ನಿಜ ತಲೆನೋವು ಸಖತ್ತಾಗಿ ಆಗ್ತಾಯಿತ್ತು. ಬಟ್ ಆದರೂ ಕೂಡ ಆ ತಲೆನೋವಿಗೆ ಒಂದು ಸ್ವಲ್ಪ ರೆಸ್ಟ್ ಮಾಡ್ಕೊಳ್ಬೋದು, ಅಥವಾ ಜಂಡು ಬಾಮು ಅಥವಾ ಯಾವುದಾದ್ರೂ ಒಂದು ಸೊಲ್ಯೂಷನ್ ಏನಾದರೂ ರೋಲ್ ಆನ್ ಹಚ್ಕೊಂಡು ಕಡಿಮೆ ಮಾಡ್ಕೋಬೋದಾಯಿತು. ಆದರೆ ಇದು ಟೀ ಕುಡಿದ್ರೇ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಟೀ ಕುಡಿತಾ ಇದ್ದೆ. ಟೀ ಕುಡಿಯೋದು ಮೋಸ್ಟ್ ಡೇಂಜರಸ್ ಅಂತಂದು ಗೊತ್ತಾಗಿ ಕೈ ಬಿಟ್ಬಿಟ್ಟಿದ್ದೀನಿ ಅದನ್ನು. ಸೊ ಆದಷ್ಟು ನೀವು ಕೂಡ ಅದರಿಂದ ದೂರ ಇರಿ. ಅದರಿಂದ ತುಂಬ ಅಂದರೆ ತುಂಬ ನೋವಾಗುತ್ತೆ. ಅದ್ರದ್ದು ಎಫೆಕ್ಟು ಕೊಡೋದಕ್ಕೆ ಶುರು ಆಯಿತು ಅಂದರೆ ಅದಕ್ಕೋಸ್ಕರ ಆದಷ್ಟು ಕಡಿಮೆ ಮಾಡ್ಕೊಳ್ಳಿ. ಇದೊಂದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸಿಂದ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ನಾನು ಕೂಡ ಯಾರು ಎಷ್ಟು ಹೇಳಿದ್ರು ಟೀ ಬಿಡಬೇಕು ಅಂತಲೇ ಅಂದ್ಕೊಳ್ತಿರ್ಲಿಲ್ಲ. ಬಟ್ ಪರ್ಸ್ನಲಾಗಿ ನನಗೆ ಅದು ಎಫೆಕ್ಟ್ ಕೊಟ್ಟಿದ್ದ ನಂತರನೇ ಬಿಟ್ಟಿರೋದು. ಸೊ ನೀವು ಕೂಡ ನೋಡಿ. ಇದೊಂಥರ ಹೇಳಲಿಕ್ಕಾಗಲ್ಲ ಅದೇನು ಅಂತ. ಅದಕ್ಕೆ ಎಫೆಕ್ಟ್ ಆಗಿದ್ದಾಗ ಗೊತ್ತಾಗೋದು. ಆದಷ್ಟು ಅದಾಗೋದ್ಕಿಂತ ಮುಂಚೆ ಸ್ವಲ್ಪ ನಾವು ಇಲ್ಲಪ್ಪ ಒಬ್ಬರು ಹೇಳಿದ್ದಾರೆ ಅಂದರೆ ನಾನು ಕೂಡ ಅದನ್ನು ಅವಾಯ್ಡ್ ಮಾಡಬೇಕು ಅಂತ ಏನಾದರೂ ನಿಮಗೆ ಅನಿಸಿದರೆ, ನಾನು ಹೇಳಿರೋ ನನ್ನ ಒಂದು ಎಕ್ಸ್ಪೀರಿಯೆನ್ಸಿಂದನೇ ನೀವೆಲ್ಲ ಅವಾಯ್ಡ್ ಮಾಡ್ಕೊಂಡ್ಬಿಡೋದು ಬೆಟರ್ ನೋಡಿ. ನನಗೆ ಅಷ್ಟೇ ಅಲ್ಲದೆ ನಮ್ಮ ಮನೆಯವ್ರಿಗೂ ಕೂಡ ಸ್ವಲ್ಪ ಅದು ಚೇಂಜಸ್ ಕಾಣೋದಕ್ಕೆ ಶುರು ಆಯಿತು. ಅದಕ್ಕೆ ಬೇಡ ಅಂತೇಳ್ಬಿಟ್ಟು ಅವರು ಕೂಡ ಸ್ವಲ್ಪ ಅವಾಯ್ಡ್ ಮಾಡ್ತಿದ್ರು. ಅವರು ಆದರೆ ಆಫಿಷಿಯಲಿ ಫ್ರೆಂಡ್ಸ್ ಎಲ್ಲ ಇರುವಾಗ ಅವರೆಲ್ಲ ಹೇಳಿದಾಗ ಕುಡಿದ್ಬಿಡ್ತೀವಿ ನಾವು ಅಂತ ಹೇಳ್ತಾರೆ. ಆದಷ್ಟು ಅವ್ರಿಗೂ ಕೂಡ ಅವಾಯ್ಡ್ ಮಾಡಿ. ಬೇಕಾದರೆ ಕಸ್ಟಮರ್ಗೆ ಈಗ ಕ್ಲೈಂಟ್ಸು ಬಂದಾಗ ಅವ್ರಿಗೆ ಕೊಡಿಸಿ, ನೀವು ಕುಡಿಯೋದು ಅಭ್ಯಾಸ ಕಡಿಮೆ ಮಾಡ್ಕೊಳ್ಳಿ. ಅದ್ರ ಬದಲು ಒಂದು ಕಪ್ಪು ಹಾಲು ಕುಡೀರಿ, ಇಲ್ಲ ಶರ್ಬತ್ ಕುಡೀರಿ, ಕಬ್ಬಿನ ಹಾಲು ಕುಡೀರಿ ಅಂತ ಹೇಳ್ತಾನೆ ಇರ್ತೀನಿ. ನೋಡ್ತಾರೆ ಅವರು ಕೂಡ. ಸಮ್ಟೈಮ್ಸ್ ಬೇಕನ್ಸಿದಾಗ ಕುಡಿತಾರಂತೆ. ಏನು ಮಾಡಲಿಕ್ಕಾಗಲ್ಲ. ಸಮ್ಟೈಮ್ಸ್ ಎಲ್ಲರೂ ಮಧ್ಯೆ ಇದ್ದಾಗ ಆಗುತ್ತೆ, ಸಹಜ. ಸೊ ಇವತ್ತಿನ ಲಾಗ್ನ ಏನು ಮಾಡ್ತೀನಿ, ತುಂಬ ಲೆಂದಿ ಆಗ್ತಾಯಿದೆ. ನನ್ನ ಮಕ್ಕಳು ಬರೋದು ಅದನ್ನೆಲ್ಲ ಕೂಡ ನೆಕ್ಸ್ಟ್ ಲಾಗಲ್ಲಿ ನಾನು ಶುರು ಮಾಡ್ಕೊತೀನಿ. ಅದ್ರ ಜೊತೆ ಆ ವಿಡಿಯೋನ ಶೇರ್ ಮಾಡ್ತೀನಿ. ಸೊ ವಿಡಿಯೋ ಎಂಡ್ ಮಾಡೋಣ. ಇವತ್ತಿನ ಲಾಗ್ ನಿಮಗೆ ಏನಾದರೂ ಒಂದು ಕಾರಣಕ್ಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಕೂಡ ಮರಿಬೇಡಿ. ಮತ್ತಷ್ಟು ನಿಮ್ಮ ಒಂದು ಸಪೋರ್ಟ್ ನಮಗೆ ಸಿಕ್ಕಷ್ಟು ಖುಷಿ ಆಗುತ್ತೆ. ಇವತ್ತು ನನಗೆ ಬಜಾರಲ್ಲಿ ಹೋಗಿರುವಾಗ ಏನಿಲ್ಲ ಅಂದರೆ 2-3 ಕೇಳಿದರು ನನಗೆ, ನೀವು ಯೂಟ್ಯೂಬ್ ಮಾಡ್ತೀರಲ್ವ, ನೋಡಿದೆ ನಾನು ನಿಮ್ಮ ವೀಡಿಯೋಸ್ ಅಂತ. ತುಂಬ ಖುಷಿ ಆಯಿತು ಒಂಥರ. ಸೊ ನಮ್ಮ ಲೋಕಲ್ ಇರೋರಿಗೆ ಗೊತ್ತಾಗಿರುತ್ತೆ ಅಂತಂದರೆ ಹೊರಗಡೆ ಇರೋರಿಗೂ ಕೂಡ ರೀಚ್ ಆಗಬೇಕು ಅಂತ. ಸೊ ಅದಕ್ಕೋಸ್ಕರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಕೂಡ ನಮಗೆ ಸಪೋರ್ಟ್ ಮಾಡಿ. ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಿದ್ದೀನಿ ಆಲ್ಮೋಸ್ಟು. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.